ಎಲ್ಲಿಗೆ ಪಯಣ ಇವಾಗ? ಹೆಲ್ಸಿಂಕಿ. ಯಾಕೆ ನೀನು ಕುಯ್ ಅನ್ನೋದು? ಲೆಟ್ಸ್ ಗೋ ಹ್ಯಾವ್ ಲಂಚ್. ಎಲ್ಲಿಗೆ ಪಯಣ ಇವಾಗ? ಹೆಲ್ಸಿಂಕಿ. ಹೆಲ್ಸಿಂಕಿಲೇ ಇದೆಯಾ ತಾನೆ? ಇಲ್ಲ ಕಣೋ, ಔಟ್ಸ್ಕರ್ಟ್ಸ್ ಅಲ್ಲಿ ಇದೀವಿ. ಇಟ್ ಇಸ್ ಹೆಲ್ಸಿಂಕಿ ಓನ್ಲಿ. This is Finland, not Helsinki. ನೋ, ಇಟ್ ಇಸ್ ಹೆಲ್ಸಿಂಕಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾವು ಮತ್ತೊಮ್ಮೆ ಟ್ರಾವೆಲ್ ಮಾಡ್ತಾ ಇದ್ದೀವಿ, ಹಾಗಾಗಿ ನಾನು ಇನ್ನೊಮ್ಮೆ ಟ್ರಾವೆಲ್ ವೀಡಿಯೋಸ್ನ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನಾವು ಫಿನ್ಲ್ಯಾಂಡ್ನ ಕ್ಯಾಪಿಟಲ್ ಸಿಟಿ ಆದಂಥ ಹೆಲ್ಸಿಂಕಿನಲ್ಲಿದ್ದೀವಿ. ಇಲ್ಲಿಗೆ ನಾವು ವಾರ್ಸೋನಲ್ಲಿ ಬೆಳಗ್ಗೆನೇ ಫ್ಲೈಟ್ ಹತ್ತಿ, ಆಲ್ಮೋಸ್ಟ್ 6 o'clock ಒಂದು ಫ್ಲೈಟ್ ಹತ್ತಿ ಇಲ್ಲಿಗೆ 8:30 ಅಂತ ಬಂದ್ವಿ. 8:30 ಇದು ಊರು ಆಚೆ ಇದೆ ಏರ್ಪೋರ್ಟು. ಸೊ ಹಾಗಾಗಿ ನಮಗೆ ಸೆಂಟರಿಗೆ ಬರೋದಕ್ಕೆ ಒಂದು ½ an hour ಆಯಿತು. ಬಂದು ಈಗ ಬ್ರೇಕ್ಫಾಸ್ಟ್ ಮಾಡಿ ಇಲ್ಲಿಂದ ನಾವು ರೋವನಮಿ ಅಂತ ಆರ್ಟಿಕ್ ಸರ್ಕಲ್ ಹತ್ತಿರಕ್ಕೆ ಒಂದು ಟ್ರೈನ್ನ ಹತ್ತಿ ಹೋಗಬೇಕಾಗುತ್ತೆ. ಅದು 8 hours ಟ್ರೈನ್ ಜರ್ನಿ ಇರುತ್ತೆ. ಸೊ ಹಾಗಾಗಿ ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನಮ್ಮ ಜೊತೆಗೆ ನಮ್ಮ ಸಿಸ್ಟರ್ ಮತ್ತು ನಮ್ಮ ಬ್ರದರ್ ಇನ್ ಲಾ ಕೂಡ ಬಂದಿದ್ದಾರೆ. ಇಟ್ಸ್ ಗೋನಾ ಬಿ ಅ ಫ್ಯಾಮಿಲಿ ಟ್ರಿಪ್. ಇಟ್ ಇಸ್ ಅವರ್ ಸೆಕೆಂಡ್ ಫ್ಯಾಮಿಲಿ ಟ್ರಿಪ್. ನಾವು ಪೋಲ್ಯಾಂಡಿಗೆ ಬರ್ತಿದ್ದಾಗೇ ಆಲ್ಮೋಸ್ಟ್ ಒಂದು 2 years ಬ್ಯಾಕ್ ನನ್ನ ತಮ್ಮ ಬಂದಿದ್ದ. ಅವನ ಜೊತೆಗೆ ನಾವು ಇಟಲಿ ಹೋಗಿದ್ವಿ. ಇವಾಗ ಇವ್ರ ಜೊತೆಗೆ ನಾವು ಫಿನ್ಲ್ಯಾಂಡ್ ಹೋಗ್ತೀವಿ. ಫಿನ್ಲ್ಯಾಂಡ್ ಅಲ್ಲಿ ನಾವು ಬಹಳಷ್ಟು ಜಾಗಗಳಿಗೆ ಹೋಗ್ತೀವಿ. ಸೊ ಅದರದ್ದೆಲ್ಲ ವೀಡಿಯೋನ ನೋಡಬೇಕು ಅಂತಂದರೆ ನೀವು ಮಿಸ್ ಮಾಡಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು. ನೀವೇನಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ನಾನು ವಾರ್ಸೋ ಪೋಲ್ಯಾಂಡ್ನಿಂದ ಟ್ರಾವೆಲ್ ಎಕ್ಸ್ಪೀರಿಯನ್ಸ್, ಲೈಫ್ ಸ್ಟೈಲ್ ಹಾಗೂ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಮಾಡ್ತೀನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ನಾವು ಆಲ್ಮೋಸ್ಟ್ ನವೆಂಬರ್ ಎಂಡ್ ಡಿಸೆಂಬರ್ ಸ್ಟಾರ್ಟಿಂಗಿಗೆ ಬಂದಿರೋದ್ರಿಂದ ಹೆಲ್ಸಿಂಕಿಗೆ ಕ್ರಿಸ್ಮಸ್ ಮಾರ್ಕೆಟ್ಸ್ ತುಂಬಾ ಫೇಮಸ್ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಯುರೋಪಿಯನ್ ಸಿಟೀಸ್ನಲ್ಲಿ. ಸೊ ಹಾಗಾಗಿ ನಾವು ಹೆಲ್ಸಿಂಕಿಯಲ್ಲಿ ಇದ್ದೀವಿ. ನಮ್ಮ ಟ್ರೈನ್ ಇನ್ನೂ 2 hours ಇದೆ. ಸೊ ವೈ ನಾಟ್ ವಿ ಸಿ ಕ್ರಿಸ್ಮಸ್ ಮಾರ್ಕೆಟ್ ನಾವು. ಏನಿದು? ಇದು ಸಾಲ್ಮನ್ ಸೂಪ್. ಇದು ಸ್ಪೆಷಲ್. ಇದು ಜಸ್ಟ್ ಬ್ರೆಡ್. ಇದು ಮೇಲ್ಗಡೆ ಕ್ರೀಮು ಮತ್ತು ರಾಯಿ ಬ್ರೆಡ್. ಇದು ಸಾಲ್ಮನ್ ಮತ್ತು ಆಲೂಗೆಡ್ಡೆ ಮತ್ತು ದಿಲ್ಲಿ ಸೊಪ್ಪು ಹಾಕಿದ್ದಾರೆ. ಹೆಂಗಿದೆ? ಎಷ್ಟಿದು? 11 euros. ಅಲ್ಲಿ 3.5 ಅಂತ ಹಾಕಿದಾರ ಈಚೆ. ಯಾ ಚೆನ್ನಾಗಿದೆಯಾ? ಸೊ ಕ್ಯೂಟ್, ಎಷ್ಟು ಚೆನ್ನಾಗಿ ಅನ್ಕೋತಿರಲ್ಲ. ಈ ಸುಮ್ಮನಿರೋದಿದ್ರೆ ಕೊಡುತ್ತೆ. ಈ ಬಾಯಿ ನೋಡಿ ಹೆಂಗೆ ತೆಗಿಯತ್ತದು. ಸುಮ್ಮನಿರೋ ಪಾಪ. ಅಯ್ಯೋ ಕಚ್ಚೆ ಬಿಡುತ್ತದೆ ಇನ್ನ. ವಾಟ್ ಇಸ್ ದಿಸ್ ಪ್ಲೇಸ್? ಏನಿದು? ಪ್ಯಾಲೇಸಾ? ನಾಟ್ ಪ್ಯಾಲೇಸ್, ಐ ಥಿಂಕ್ ಇಟ್ಸ್ ಕೆಥಡ್ರಲ್ ಫೇಮಸ್. ಓಕೆ. ಇಷ್ಟು ಗ್ಲೂಮಿ ಆಗಿದೆ. ಇಟ್ ಇಸ್ ಕಾಲ್ಡ್ ನೋಡಿದ್ಯಾ ಪೆನ್ಸ್ಕಿ. ರೋಡ್ಗಳೆಲ್ಲ ಫುಲ್ಲು ಕಲ್ಲಿಂದನೇ ಇದೆ. ಕಲ್ ಮೇಲೆ ಓಡಿಸ್ತಾರೆ. ಇದು ಮಾಡ್ತೀವಿ ನೋಡು. ಏನು ಯಾವುದು? ಆಚೆ ಕಾಯ್ಕೊಂಡು ಇದ್ದಾರೆ ಪೊಲೀಸ್, ಮಿಲಿಟರಿ. ಫೇಮಸ್ ಪ್ಲೇಸ್. ಯಾ. ಸೊ ನಾವು ಕ್ರಿಸ್ಮಸ್ ಮಾರ್ಕೆಟಿಗೆ ಬಂದ್ವಿ. ಆದರೆ ಕ್ರಿಸ್ಮಸ್ ಮಾರ್ಕೆಟ್ ಅನ್ಫಾರ್ಚುನೇಟ್ಲಿ ನಾಳೆಯಿಂದ ಓಪನು, ಇವತ್ತಿಂದ ಅಲ್ಲ. ಸೊ ಎಲ್ಲ ಸೆಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಕೆಥೆಡ್ರಲ್ ಇದೆ, ಹೆಲ್ಸಿಂಕಿದು ಫೇಮಸ್ ಕೆಥೆಡ್ರಲ್. ಸೊ ಅದು ಎದುರುಗಡೆನೇ ಸಖತ್ತಾಗಿ ಸೆಟ್ ಮಾಡ್ತಾ ಇದ್ದಾರೆ ಕ್ರಿಸ್ಮಸ್ ಮಾರ್ಕೆಟ್ನ. ಬಟ್ ಅನ್ಫಾರ್ಚುನೇಟ್ಲಿ ಇಟ್ಸ್ ನಾಟ್ ಓಪನ್ ಟುಡೇ. ನೀವೇನಾದರೂ ಫಿನ್ಲ್ಯಾಂಡ್ ಟ್ರಿಪ್ನ ಪ್ಲ್ಯಾನ್ ಮಾಡ್ತಾ ಇದ್ದರೆ ನಿಮಗೆ ಒಂದು ಸ್ವಲ್ಪ ಈ ಟ್ರಿಪ್ನ ಇನ್ಫಾರ್ಮೇಷನ್ ಮತ್ತು ಹೇಗೆ ಇಲ್ಲಿ ಬರೋದು ಅನ್ನೋದನ್ನು ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ನೀವೇನಾದರೂ ಫಿನ್ಲ್ಯಾಂಡಿಗೆ ಬರಬೇಕು ಅಂತ ಅಂದ್ಕೊಂಡಿದ್ರೆ ಇಲ್ಲಿನ ಕ್ಯಾಪಿಟಲ್ ಸಿಟಿ ಆದಂಥ ಹೆಲ್ಸಿಂಕಿಗೆ ಡೈರೆಕ್ಟ್ ಫ್ಲೈಟ್ ಸಿಗುತ್ತೆ. ಇಂಡಿಯಾದ ಬಹಳಷ್ಟು ಮೇಜರ್ ಸಿಟೀಸಿಂದ ಡೈರೆಕ್ಟ್ ಫ್ಲೈಟ್ ಇರುತ್ತೆ. ಒಂದು 8.5 hours ಜರ್ನಿಗೆಲ್ಲ ನೀವು ಫಿನ್ಲ್ಯಾಂಡಿಗೆ ಬರ್ಬೋದು. ಇದಕ್ಕೆ ಯಾವ ವೀಸಾ ಬೇಕು ಅಂದರೆ ಶೆಂಜನ್ ವೀಸಾ ಬೇಕಾಗುತ್ತೆ. ಇವರು ಯಾವ ಕರೆನ್ಸಿ ಯೂಸ್ ಮಾಡ್ತಾರೆ ಅಂದರೆ ಇವರು ಯೂರೋಸ್ನ ಯೂಸ್ ಮಾಡ್ತಾರೆ.
ಹೋಗ್ತಾ ಇದ್ದೀವಿ ಇವಾಗ ಹೆಲ್ಸಿಂಕಿಯಿಂದ ನಾವು ಆರ್ಟಿಕ್ ರೀಜನಿಗೆ ಹೋಗ್ತಾ ಇದ್ದೀವಿ. ಆರ್ಟಿಕ್ ರೀಜನ್ ಅಂದರೆ ಏನು? ಸೊ ನೀವೇನಾದರೂ ಜಿಯೋಗ್ರಫಿನ ಕ್ಲೀನಾಗಿ ಓದಿದರೆ ನಿಮ್ಮ ಸ್ಕೂಲ್ ಡೇಸ್ನಲ್ಲಿ ಆರ್ಟಿಕ್ ಸರ್ಕಲ್ ಅಂದರೆ ಏನು ಅನ್ನೋದು ಒಂದು ಗೊತ್ತಾಗುತ್ತೆ, ಐಡಿಯಾ ಬರುತ್ತೆ. ನಮ್ಮ ಅರ್ಥಲ್ಲಿ ಬಹಳಷ್ಟು ಲ್ಯಾಟಿಟ್ಯೂಡ್ ಲೈನ್ಸ್ ಮತ್ತು ಲಾಂಜಿಟ್ಯೂಡ್ ಲೈನ್ಸ್ ಪಾಸ್ ಆಗುತ್ತೆ. ಅದರಲ್ಲಿ ಒನ್ ಆಫ್ ದ ಲ್ಯಾಟಿಟ್ಯೂಡ್ ಲೈನ್ ಬಂದ್ಬಿಟ್ಟು ಆರ್ಟಿಕ್ ಸರ್ಕಲ್. ಆರ್ಟಿಕ್ ಸರ್ಕಲ್ ಬಂದು ಭೂಮಿಯ ತುದಿನಲ್ಲಿ ಮೇಲ್ಗಡೆ ಅಪ್ಪರ್ ಪಾರ್ಟ್ ಆಫ್ ದ ಅರ್ಥ್ನಲ್ಲಿ ಇರುತ್ತೆ. ಅದರಲ್ಲಿ ಈಕ್ವೇಟರ್ ಕೂಡ ಒನ್ ಆಫ್ ದ ಲೈನ್ ಮೀನಿಂಗ್ ಆಗ್ತಾ ಇದೆ. ಮತ್ತು ಟ್ರಾಪಿಕ್ ಆಫ್ ಕ್ಯಾನ್ಸರ್ ನಮ್ಮ ಇಂಡಿಯಾನಲ್ಲಿ ಪಾಸ್ ಆಗುತ್ತೆ, ಅದು ಒನ್ ಆಫ್ ದ ಲ್ಯಾಟಿಟ್ಯೂಡ್ ಲೈನ್. ಆರ್ಟಿಕ್ ಸರ್ಕಲ್ ಏನು ಫೇಮಸ್ ಅಂತ ಅಂದರೆ ಅಲ್ಲಿ ವಿಂಟರ್ಸ್ ಆರ್ ಲಾಂಗರ್ ಆ್ಯಂಡ್ ಸಮ್ಮರ್ಸ್ ಆರ್ ವೆರಿ ಶಾರ್ಟ್. ಮತ್ತು ಡೇಸ್ ಆರ್ ವೆರಿ ಶಾರ್ಟ್ ಡ್ಯೂರಿಂಗ್ ಸಮ್ಮರ್ಸ್ ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ನಮಗೆ ಸೂರ್ಯ ಹುಟ್ಟೋದೇ ಇಲ್ಲ. ಐ ಥಿಂಕ್ 20 days 25 days ಸೂರ್ಯ ಹುಟ್ಟೋದೇ ಇಲ್ಲ ಆರ್ಟಿಕ್ ಸರ್ಕಲ್ನಲ್ಲಿ. ಸೊ ಅದಕ್ಕೆ ಈ ಆರ್ಟಿಕ್ ಸರ್ಕಲ್ ಸ್ವಲ್ಪ ಫೇಮಸ್. ನಾವು ಆ ಆರ್ಟಿಕ್ ಸರ್ಕಲ್ನ ಕ್ರಾಸ್ ಮಾಡೋದಕ್ಕೆ ಅಂದರೆ ಭೂಮಿಯ ತುದಿಗೆ ಹೋಗೋದಕ್ಕೆ ಇವತ್ತು ಹೆಲ್ಸಿಂಕಿಯಿಂದ ಟ್ರೈನ್ ತೊಗೊಂಡು ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ ಹ್ಯಾವ್ ಲಂಚ್. ಲಾಂಗ್ ಜರ್ನಿ ಆಗಿರೋದ್ರಿಂದ ಟ್ರೈನ್ ಒಳಗೇ ರೆಸ್ಟೋರೆಂಟ್ ಇದೆ, ಅಲ್ಲಿ ನೋಡ್ಬೋದು ಅದೇ ರೆಸ್ಟೋರೆಂಟು. ಮೆನ್ಯೂ ತುಂಬ ಚೆನ್ನಾಗಿದೆ, ಏನು ಲಿಮಿಟೆಡ್ ಮೆನ್ಯೂ ಏನಿಲ್ಲ. ಐ ಥಿಂಕ್ ಒಂದು 8 to 9 ವೆರೈಟೀಸ್ ಆಫ್ ಡಿಶಸ್ ಇದೆ. ವೆಜ್, ಚಿಕನ್, ಪೋರ್ಕ್, ಸ್ಯಾಂಡ್ವಿಚ್, ಜ್ಯೂಸ್ ಎಲ್ಲ ಇದೆ. ಸೊ ನಾನು ವೆಜ್ ಪಾಸ್ತಾ ತೊಗೊಂಡಿದ್ದೀನಿ, ಅಷ್ಟು ಚಿಕನ್ ಪಾಸ್ತಾ ತೊಗೊಂಡಿದ್ದಾನೆ. ಲೆಟ್ಸ್ ಸಿ ಹೌ ಇಟ್ ಈಸ್. I paid 10 euros. Chicken pasta ಬಂದು 14 euros, 13 euros. How much is it? Yeah, 14 euros. I think it's good. ಟ್ರೈನಲ್ಲಿ ಈ ಥರ ಗುಡ್ ಕ್ವಾಲಿಟಿ ಆಫ್ ಫುಡ್ಸ್ ಇರೋದು ಇಟ್ಸ್ ರಿಯಲಿ ನೈಸ್. ವೆಲ್ಕಮ್ ಟು ವಿಂಟರ್ ವಂಡರ್ಲ್ಯಾಂಡ್. ಹೆಂಗೆ ಅನಿಸ್ತಾ ಇದೆ? ಚಿಕ್ಕ ಕಾರ್ ಇದು. ನಮ್ಮ ಮನೆ ಟೂರ್ ಇನ್ ಫಿನ್ಲ್ಯಾಂಡ್. ನಮ್ಮ ಮನೆನೇ ಇದು 2 ದಿನಕ್ಕೆ. ಇದು ಕಿಚನ್, ಡಿಶ್ ವಾಷರ್ ಇದೆ. ವಾವ್, ಆಯಿಲ್ ಮತ್ತೆ ಸಾಲ್ಟ್ ಎಲ್ಲ ಇಟ್ಟಿದ್ದಾರೆ. ನೈಸ್. ಹಾಂ, ಇದು ಡೈನಿಂಗ್ ಟೇಬಲ್, ಇದು ಹಾಲ್. ಆದ್ಮೇಲೆ ಇದು ಮಾಡ್ತೀರಾ ಯಾರನ್ನ ಕೆಂಡ ಹಾಕಕ್ಕೆ? ಚೆನ್ನಾಗಿದೆ ಅಲ್ಲ? ಹಾಂ, ಮಾಡ್ಬೇಕು ಆ್ಯಕ್ಚುಲಿ, ತುಂಬ ಚೆನ್ನಾಗಿರುತ್ತೆ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ನೆನ್ನೆ ನೈಟ್ ನಾವು ರೋವೆನ್ಯಾಮಿಗೆ ಬರೋ ಅಷ್ಟರಲ್ಲಿ ಇಟ್ ವಾಸ್ ಟು ಲೇಟ್. ಐ ಥಿಂಕ್ 8:30ಗೆ ಬಂದು ರೋವೆನ್ಯಾಮಿಗೆ ನಾವು 8:30ಇಂದ ಮತ್ತೆ ನಾವು ಕಾರ್ನ ರೆಂಟ್ ಮಾಡಿದ್ವಲ್ಲ ಆ ಜಾಗಕ್ಕೆ ಹೋದ್ವಿ. ಅಲ್ಲಿ ಕಾರ್ನ ಪಿಕ್ ಮಾಡಿಕೊಂಡು ಐ ಥಿಂಕ್ ವಿ ಪೇಡ್ ಸಮ್ವೇರ್ ಅರೌಂಡ್ 480 euros ಕಾರ್ ರೆಂಟಲ್ಗೆ. ಯುರೋಪಾ ಕಾರ್ನ ನಾವು ರೆಂಟ್ ಮಾಡಿದ್ವಿ. ಸೊ ಕಾರ್ನ ಪಿಕ್ ಮಾಡಿಕೊಂಡು ನಾವು ನಮ್ಮ ಸ್ಟೇಗೆ ಬರೋ ಅಷ್ಟರಲ್ಲಿ ಇಟ್ ವಾಸ್ ಆಲ್ರೆಡಿ 9:30 10 o'clock. ನಮ್ಮ ಸ್ಟೇ ತುಂಬ ಹತ್ತಿರ ಇತ್ತು ಸೆಂಟರಿಂದ, ಅಂದರೆ ನಮ್ಮ ರೈಲ್ವೆ ಸ್ಟೇಷನಿಂದ ಸಿಕ್ಕಾಪಟ್ಟೆ ಹತ್ತಿರ ಇತ್ತು. ಮತ್ತು ನಾವು ಕಾರ್ ರೆಂಟ್ ಮಾಡ್ತಿದ್ದ ಪ್ಲೇಸ್ ಕೂಡ ಜಸ್ಟ್ ರೈಟ್ ನೆಕ್ಸ್ಟ್ ಟು ದ ರೈಲ್ವೆ ಸ್ಟೇಷನ್. ಸೊ ನಾವು ರೈಲ್ವೆ ಸ್ಟೇಷನಿಂದ ಇಳಿದ ತಕ್ಷಣ ನಮಗೆ ಕಾರ್ ರೆಂಟಲ್ ಪ್ಲೇಸ್ ಸಿಕ್ತು. ಫುಲ್ ಇನ್ಶೂರೆನ್ಸ್ ಇರುವಂಥ ಕಾರ್ನ ತೊಗೊಂಡ್ವಿ. ಬಿಕಾಸ್ ಇದು ವಿಂಟರ್ ಆಗಿರೋದ್ರಿಂದ ವಿ ಆರ್ ವೆರಿ ಸ್ಕೇರ್ಡ್, ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ಇನ್ಶೂರೆನ್ಸ್ ಇದ್ದರೆ ಅವ್ರಿಗೆ ಕಾಲ್ ಮಾಡಿದ್ರೆ ಸಾಕು ಬಂದು ಹೆಲ್ಪ್ ಮಾಡ್ತಾರೆ ಅನ್ನೋ ಒಂದು ರೀಸನ್ನಿಂದ ಫುಲ್ ಇನ್ಶೂರೆನ್ಸ್ ಕಾರ್ನ ತೊಗೊಂಡ್ವಿ. ಕಾರ್ನ ಪಿಕ್ ಮಾಡಿಕೊಂಡು ದೆನ್ ವಿ ಕೇಮ್ ಬ್ಯಾಕ್ ಟು ಅವರ್ ಸ್ಟೇ ಲೈಕ್ ಅರೌಂಡ್ 10 o'clock. ಅದಾದಮೇಲೆ ಲೈಕ್ ಎಲ್ಲರಿಗೂ ಸುಸ್ತಾಗಿತ್ತು. ಡಿನ್ನರ್ನು ನಾವು ಟ್ರೈನಲ್ಲೇ ಮಾಡಿದ್ದರಿಂದ ಬಂದು ಮನ್ಕೊಂಡಿದ್ವಿ ಅಷ್ಟೇ, ಬೇರೇನು ನೋಡೋಕ್ಕೆ ಹೋಗಲಿಲ್ಲ, ಎಲ್ಲೂ ಹೋಗಲಿಲ್ಲ. ಇವತ್ತು ಡೇ 2 ಇನ್ ಲಾ ಪಾಲ್ಯಾಂಡ್ ರೋವೆನ್ಯಾಮಿ.
ಇನ್ ಫಿನ್ಲ್ಯಾಂಡ್. ಏನು ಬೇಕಾದರೂ ಕರೀರಿ, ವಿ ಆರ್ ಆಲ್ ಎವ್ರಿಥಿಂಗ್ ಇಸ್ ದ ಸೇಮ್ ಮೀನಿಂಗ್. ಎವ್ರಿಥಿಂಗ್ ಇಸ್ ದ ಸೇಮ್ ಮೀನಿಂಗ್. ಸೊ ಇವಾಗ ಬೆಳಗ್ಗೆ 8 ಗಂಟೆ. ಐ ವಿಲ್ ಶೋ ಯು ದ ವ್ಯೂ. ದಿಸ್ ಈಸ್ ದ ವ್ಯೂ. ಸೂರ್ಯನೇ ಹುಟ್ಟಿಲ್ಲ, ಇನ್ನು 8 ಗಂಟೆ ಆಯಿತು. 8:08 ಆಯಿತು. ಬಟ್ ಇಟ್ಸ್ ಟೂ ಕೋಲ್ಡ್. ನಾವೇನು ಅನ್ಕೊತಾ ಇದ್ದೀವಿ ಅಂತಂದರೆ ಲೈಕ್ ಇವಾಗ ಗ್ರಾಸರಿ ಶಾಪಿಂಗ್ ಮಾಡೋಕ್ಕೆ ಹೋಗಿದ್ದಾರೆ. ಸೊ ದೇಲ್ ಗೆಟ್ ಸಮ್ ಬ್ರೇಕ್ಫಾಸ್ಟಿಗೆ ಮಾಡ್ಕೊಡೋಂಥ ಮಿನಿಮಮ್ ಐಟಮ್ಸ್ನ ತರ್ತಾರೆ. ಬಿಕಾಸ್ ಹೆಂಗಿದ್ರು ಬೆಳಗ್ಗೆ ಆಗಿಲ್ಲ. ಸೊ ನಾವೇನು ಹೊರಗಡೆ ಹೋದರೆ ಏನೂ ಕಾಣಲ್ಲ ವ್ಯೂ ಇಷ್ಟೊತ್ತಿನಲ್ಲಿ. ಐ ಥಿಂಕ್ 10 o'clock ಆಗುತ್ತೆ ಸನ್ರೈಸು. ಸೊ ಹೋಗಿ ಅವರೆಲ್ಲ ಬ್ರೇಕ್ಫಾಸ್ಟ್ ಎಲ್ಲ ತರ್ತಾರೆ. ವಿ ವಿಲ್ ಹ್ಯಾವ್ ಅವರ್ ಬ್ರೇಕ್ಫಾಸ್ಟ್ ಇಲ್ಲೇ ಮಾಡ್ಕೋತೀವಿ. ಬಿಕಾಸ್ ಇಟ್ಸ್ ಫುಲ್ಲಿ ಎಕ್ವಿಪ್ಡ್ ಕಿಚನ್. ನಾನು ತೋರಿಸ್ದಾಗೆ ಸೊ ದಿಸ್ ಇಸ್ ದ ಫುಲ್ಲಿ ಎಕ್ವಿಪ್ಡ್ ಕಿಚನ್. ಸೊ ಬ್ರೇಕ್ಫಾಸ್ಟ್ ಬೇಸಿಕ್ ಐ ಥಿಂಕ್ ಓಟ್ ಮೀಲ್ ಆ ಥರ ಏನಾದರೂ ಮಾಡಿಕೊಂಡು ದೆನ್ ವಿ ವಿಲ್ ಹೆಡ್ ಔಟ್ ಆ್ಯಂಡ್ ಸಿ ದಿಸ್ ಸಿಟಿ. ಪೋಲೆಂಡಿಂದ ಸ್ವಲ್ಪ ಥಿಂಗ್ಸ್ನ ತಂದಿದ್ವಿ. ಇಲ್ಲಿ ಬಂದಾಗ ನಮಗೆ ಕುಕಿಂಗಿಗೆ ಈಸಿ ಆಗಲಿಲ್ಲ. ಬಿಕಾಸ್ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್ ಕಂಟ್ರಿ. ನಾರ್ಡಿಕ್ ಕಂಟ್ರೀಸ್ ಆರ್ ಬೇಸಿಕಲಿ ವೆರಿ ಎಕ್ಸ್ಪೆನ್ಸಿವ್. ಸೊ ಅದಕ್ಕೋಸ್ಕರ ಸ್ವಲ್ಪ ಬೇಸಿಕ್ ಐಟಮ್ಸ್ನ ತಂದಿದ್ವಿ. ನಮ್ಗೆ ಇಲ್ಲಿ ಕುಕ್ಕಿಂಗಿಗೆ ಈಸಿ ಆಗಲಿ. 1 ಟೈಮ್ ಮೀಲ್ ಮಾತ್ರ ಹೊರಗಡೆ ತಿನ್ನೋಣ, ಮಿಕ್ಕಿ ಟೈಮ್ ಎಲ್ಲನೂ ನಾವು ಮನೇಲೇ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು. ಬಿಕಾಸ್ ತುಂಬಾ ಚಳಿ ಇರುತ್ತೆ ಇಲ್ಲಿ. -20 ಹೋಗುತ್ತೆ. ಆ್ಯಂಡ್ -20 ಹೋದಾಗ ನೀವು ಎಷ್ಟೊತ್ತು ಅಂತ ಹೊರಗಡೆ ಇರ್ತೀರಾ? 1 hour 2 hours 3 hours. ಬಟ್ ಯು ಕ್ಯಾನ್ ನಾಟ್ ಸ್ಟೇ ಫಾರ್ 6 hours 7 hours ಕಂಟಿನ್ಯೂಸ್ಲಿ ಹೊರಗಡೆ. ಬಾಡಿ ಅಡ್ಜಸ್ಟ್ ಆಗೋಕ್ಕಾಗೋದಿಲ್ಲ. ಸೊ ಅದಕ್ಕೆ ಮನೆಗೆ ಬಂದೇ ಬರ್ತೇವೆ. ಮತ್ತು ಲೆಟ್ಸ್ ಕುಕ್ ಅಟ್ ಹೋಮ್ ಓನ್ಲಿ. ಸೊ ಅದ್ರ ರೀಸನಿಂದ ನಾವು ಸ್ವಲ್ಪ ಐಟಮ್ಸ್ನ ತಂದಿದ್ವಿ. ಏನಂತ ತಂದಿದ್ದೀವಿ ಅಂತ ತೋರಿಸ್ತೀನಿ ಬನ್ನಿ. ಇದು ರೈಸ್ ಕೇಕ್. ಇದು ಸೂಪರ್ ಅಂತಿದ್ದೀನಿ. ನನ್ನ ಕ್ಲಿಯರ್ಲಿ ಎದ್ದೇ ಇಲ್ಲ ಬೆಳಗ್ಗೆಯಿಂದ. ಆ್ಯಂಡ್ ಇದು ರೆಡಿ ಟು ಈಟ್ ಉಪ್ಮಾ. ಇದು MTRಯಿಂದ ನಮಗೆ MTRದು ರೆಡಿ ಟು ಈಟ್ ಉಪ್ಮಾ ಇಂಡಿಯನ್ ಸ್ಟೋರಲ್ಲಿ ಸಿಗುತ್ತೆ. ಸೊ ವಿ ಗಾಟ್ ದಿಸ್ 2 ಪ್ಯಾಕೆಟ್ಸ್. ಆಮೇಲೆ ಇದು 2 ಪ್ಯಾಕೆಟ್ಸ್ ತಂದಿದ್ದೀವಿ ಎಪಿ ನೂಡಲ್ಸ್. ಆ್ಯಂಡ್ ವಿ ಗಾಟ್ ದಿಸ್ ಫ್ರೂಟ್. ಒಂದೇ ಒಂದು ಫ್ರೂಟ್. ಐ ಥಿಂಕ್ ಇದನ್ನು ಎಲ್ಲ ಹೆಲ್ಸಿಂಕಿ ಸೂಪರ್ ಮಾರ್ಕೆಟಲ್ಲೇ ತೊಗೊಂಡ್ವಿ ಅನಿಸುತ್ತೆ. ವಾಪಸ್ ಬರ್ತಾ ಬೇರೆ ಏನೂ ತಂದಿರಲ್ಲ. ಆ್ಯಂಡ್ 2 ಬಾಕ್ಸ್ ಆಫ್ ಬನಾನಾ ಬ್ರೆಡ್. ನಾನು ಹೊರಡೋಕ್ಕಿಂತ ಹಿಂದಿನ ದಿನ ಬೇಕ್ ಮಾಡಿದ್ದೆ ಇದನ್ನು ಬನಾನಾ ಬ್ರೆಡ್ನ. ಬಿಕಾಸ್ ಇದು ತುಂಬ ಫಿಲ್ಲಿಂಗ್ ಆಗುತ್ತೆ, ಹೆಲ್ದಿ ಆಗಿರುತ್ತೆ. ಬಿಕಾಸ್ ನಾನು ಮನೇಲೇ ಪ್ರಿಪೇರ್ ಮಾಡಿದ್ರಿಂದ ವಿತೌಟ್ ನೋ ಮಚ್ ಶುಗರ್ ಆ್ಯಂಡ್ ವೀಟ್ ಇದನ್ನು ಪ್ರಿಪೇರ್ ಮಾಡಿದ್ದೆ. ಸೊ ಹೋಗಬೇಕಾದ್ರೆ ಎಲ್ಲ ಹೊಟ್ಟೆ ಹಸಿದ್ರೆ ಮಧ್ಯದಲ್ಲಿ ಎಲ್ಲೂ ಸಿಗಲಿಲ್ಲ ಅಂದರೆ ನಮಗೆ ರೆಸ್ಟೋರೆಂಟ್ಸ್ ಎಲ್ಲ. ಬಿಕಾಸ್ ಇಲ್ಲಿ ಹೇಗೆ ಅಂತ ನಮಗೆ ಗೊತ್ತಿಲ್ವಲ್ಲ. ಅದಕ್ಕೋಸ್ಕರ ಬನಾನಾ ಬ್ರೆಡ್ನ ಮಾಡಿ ಪ್ಯಾಕ್ ಮಾಡ್ಕೊಂಡು ಬಂದಿದ್ವಿ. ಸೊ ದ್ಯಾಟ್ಸ್ ಇಟ್ ಫಾರ್ ನಾವ್. ರೆಡಿ ಆಗಬೇಕು ಇವಾಗ. ಬಿಕಾಸ್ ಮತ್ತೆ ಸನ್ರೈಸ್ ಆಗೋಗುತ್ತೆ. ತುಂಬ ಜಾಗಗಳಿಗೆ ಹೋಗೋದಿದೆ. ಸೊ ರೆಡಿ ಆಗಿಬಿಟ್ಟು ಆಮೇಲೆ ಸಿಗ್ತೀನಿ. ಬನ್ನಿ ಹೋಗೋಣ. ಲೆಟ್ಸ್ ಗೋ. ಫುಲ್ ಫ್ರೋಸ್ ಆಗಿದೆಲ್ಲ. ಸೊ ಫೈನಲಿ ವಿ ರೀಚ್ ದ ಪ್ಲೇಸ್. ನನಗೆ ಇದ್ರ ಹೆಸರು ನಿಜವಾಗ್ಲೂ ಗೊತ್ತಿಲ್ಲ. ಸೊ ನಾನು ಕೆಳಗಡೆ ಅದ್ರ ಹೆಸರನ್ನ ಹಾಕ್ತೀನಿ. ಬಿಕಾಸ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಪ್ರೊನೌನ್ಸ್ ದಿಸ್ ಫಿನಿಶ್ ನೇಮ್ಸ್. ಬೇಸಿಕಲಿ ನಂಗೆ ಕನ್ನಡ ಇಂಗ್ಲೀಷ್ ನೇಮ್ಸ್ ಬಿಟ್ಟು ಬೇರೆ ಯಾವ್ದು ಪ್ರೊನೌನ್ಸ್ ಮಾಡೋಕ್ಕೂ ಕಷ್ಟ. ನಾವೆಲ್ಲ ಹೋಗ್ತೀವಿ ಅಂತಂದರೆ ಸೊ ಈ ಫ್ರೋಝನ್ ವಾಟರ್ ಫಾಲ್ಸಿಗೆ ಹೋಗ್ತಾ ಇದ್ದೀವಿ. ಸೊ ನಾನು ಯಾವ ಲೊಕೇಶನ್ ಅನ್ನೋದನ್ನು ನಾನು ಹಾಕ್ತೀನಿ. ಸೊ ಅಲ್ಲಿ ಬಂದು ಪಾರ್ಕಿಂಗ್ ಲಾಟ್ ಇದೆ ಇದು. ಸೊ ನಮ್ಮ ಕಾರ್ನ ಅಲ್ಲೆಲ್ಲೋ ಪಾರ್ಕ್ ಮಾಡಿದ್ವಿ. ಪಾರ್ಕ್ ಮಾಡಿಬಿಟ್ಟು ಈ ಡೈರೆಕ್ಷನ್ನ ನೋಡ್ಕೊಂಡು ಇವಾಗ ನಾವು ಫ್ರೋಝನ್ ವಾಟರ್ ಫಾಲ್ಸ್ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ, ಹೇಳು ಏನಾಗಬೇಕು.
ನಾವು ಇಲ್ಲೇನಕ್ಕೆ ಬಂದಿದ್ದೀವಿ? ಓಕೆ, ನಾವು ಹೋಗೋ ಹೈಕು ಇವಾಗ ಫುಲ್ ಸ್ಲಿಪ್ಪರ್ ಇರುತ್ತೆ, ಎಲ್ಲ ಕಡೆ ಐಸ್ ಗಟ್ಟಿಯಾಗಿದೆ. ಸೊ ಅದಕ್ಕೆ ಶೂ ಸ್ಪೈಕ್ಸ್ ರೆಂಟ್ ಮಾಡಕ್ಕೆ ಬಂದಿದ್ದೀವಿ. ಇಲ್ಲೊಬ್ರು ತಾತ ಇದ್ದಾರೆ, ತುಂಬ ಹೆಲ್ಪ್ ಇದ್ದಾರೆ. ಸೊ ಒಂದು ಸ್ಪೈಕ್ಗೆ ಒಬ್ಬರಿಗೆ €5 ಚಾರ್ಜ್ ಮಾಡಿಕೊಂಡು ಶೂಸ್ಗೆ ಸ್ಪೈಕ್ ಕೊಡ್ತಾ ಇದ್ದಾರೆ. ಸೊ ಇದನ್ನು ನಾವು ರೆಂಟಿಗೆ ತೊಗೊಂಡು ಇಡೀ ಟ್ರೆಕ್ ಮಾಡಿಬಿಟ್ಟು ವಾಪಸ್ ಬರ್ತಾ ಕೊಟ್ಬಿಟ್ಟು ಹೋಗಬೇಕು. ಇಟ್ಸ್ ವೆರಿ ಯೂಸ್ಫುಲ್. ಯಾಕಂದರೆ ಇಲ್ಲಿ ಲೈಕ್ ಟೆಂಪ್ರೇಚರ್ ಆಲ್ಮೋಸ್ಟ್ ಲೈಕ್ -7 -8 ಇದೆ, ಮತ್ತು ಪಾತ್ ಫುಲ್ಲು ಲೈಕ್ ಐಸ್ ಆಗಿದೆ. ಸೊ ಅದಕ್ಕೆ ಬೇಕಾಗತ್ತೆ. ಹೆಂಗೆ easier to hike, run, jog. Not to fall. ನಾವು ಎಂತಕ್ಕೆ ರೆಂಟ್ ಮಾಡಿದ್ವಿ ಅಂದರೆ ಇದಕ್ಕೆ ಫುಲ್ ಸ್ಟೀಪ್ ಇದೆ, ಸ್ಪೈಕ್ಸ್ ಹಾಕೊಂಡೆ ತಡ್ರಿಸಾಡ್ತಾ ಇದ್ದೀವಿ. ವಿಂಟರಲ್ಲಿ ಮನೆ ಬಿಟ್ಟು ಈಚೆ ಬರ್ದಿರೋ ಅವಳಿಗೆ ವಿಂಟರಲ್ಲಿ ಟ್ರೆಕ್ ಮಾಡೋ ಹಂಗೆ ಮಾಡಿದ್ದಾನೆ ಆಶ್ರಿತ್ ಎಮ್ಮೆನ್. I'm proud of myself. I'm proud of you also. ಇವ್ರು ಇಲ್ಲೇ ಕುತ್ಕೊಂಡು ಬಾರ್ಬಿಕ್ಯೂ ಎಲ್ಲ ಮಾಡ್ಕೊತಾ ಇದ್ದಾರೆ. ಟ್ರೆಕ್ ಈ ಥರ ಹಿಂಗೆ ಈ ಪಾತಿಂದ ಬಂದ್ವಿ. ಇಲ್ಲೊಂದು ಸ್ವಲ್ಪ ಕೆಂಡ ಥರ ಹಾಕಿದ್ದಾರೆ, ಅವರೇ ಟ್ರೆಕ್ಕಿಂಗ್ ಟ್ರೈಲ್ ಅವರೇ ಹಾಕಿದ್ದಾರೆ ಇಲ್ಲೆಲ್ಲ ಕೆಂಡ ಥರ. ಸೊ ಅವ್ರ ಫ್ರೆಂಡ್ಸ್ ಜೊತೆ ಬಂದು ಕುತ್ಕೊಂಡು ಬಾರ್ಬಿಕ್ಯೂ ಮಾಡಿಕೊಂಡು ಮಜಾ ಮಾಡ್ತಾ ಇದ್ದಾರೆ. ಒಂದು 2.5 hours ಟ್ರೆಕ್ ಅಂತ ಇತ್ತು, ಬಟ್ ಆದರೂ ನಾವು ಅಷ್ಟೇ ಅಂತ ಅಂದ್ಕೊಂಡು ಬಂದರೆ 30 minutes ಡೆಸ್ಟಿನೇಷನ್ ಇತ್ತು. ಜಸ್ಟ್ 1 kilometer 1.5 kilometers ಸೊ ಹೋಗೋಕ್ಕೆ ಬರುತ್ತೆ ಒಂದು 4 ತಾಸು ಅನಿಸುತ್ತೆ. ದಿಸ್ ಇಸ್ ದಿ ಕ್ಲೋಸ್ ಫಾಲ್ಸ್. ಸ್ವಲ್ಪ ಮೇಲೆ ಹೋಗ್ಬೋದು ಬಂದು. ನಾನು ಅವಾಗಿಂದ ಹೈಕ್ ಮಾಡ್ಬೇಕಾದ್ರೆ ನೋಡ್ಕೊಂಡು ಈ ರಿವರ್ನ ಏನಕ್ಕೆ ಇಷ್ಟು ಬ್ರೌನ್ ಇದೆನೋ ಅಷ್ಟೊಂದು ಗಲೀಜಿದೆಯಾ ಅಂತ ಅನ್ಕೊತಾ ಇದ್ದೆ. ಹೇಗೆ ಮಣ್ಣಿಂದ ಎಷ್ಟೊಂದು ಗಲೀಜಾಗಿದೆ ಅಂತ. ಬಟ್ ಅದರಲ್ಲಿ ಬರೆದಿದ್ದಾರೆ ಬ್ರೌನ್ ರಿವರ್ ಅಂತೆ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ರಿವರ್ ಬ್ರೌನ್ ಕಲರಲ್ಲಿ ಇರೋದು. ಇದು ಬ್ರೌನ್ ರಿವರ್. ಇದು ಯಾವುದೇ ಮಣ್ಣಿಂದ ಯಾವುದರಿಂದನೂ ಆಗ್ತಾ ಇಲ್ಲ. ಕೆಳಗಡೆ ಇರೋ ಮಿನರಲ್ಸ್ ಹಾಕೋದು ಅದರಿಂದ ಬ್ರೌನ್ ಆಗಿದೆ. ಯಾರೋ ನೀರು ಕುಡಿಬೇಡಿ. ಆಮೇಲೆ ಫಾಲ್ಸ್ ಕೂಡ ಅಷ್ಟೇ ಸ್ವಲ್ಪ ಬ್ರೌನ್ ಇದೆ. ಎಷ್ಟು ಸ್ನೋ ಬಿದ್ದಿದೆ. ಇನ್ನು ನಮ್ಮ ಪೋಲೆಂಡಲ್ಲಿ ಈಗಿನ್ನೂ ಸ್ನೋ ಶುರು ಆಗಿದೆ. ಅದೇ ತುಂಬ ಖುಷಿನಾ ಬೇಡ್ಕೊಂತಿದ್ದಲ್ಲ ಇಲ್ಲಿ ಕರ್ಕೊಂಬ ಅಂತ ಕರ್ಕೊಂಬಂದಿದ್ದೀನಿ. ಯಾವಾಗ ಕತ್ಲಾದ್ಮೇಲೆ ಕರ್ಕೊಂಬರಲ್ಲ, ನಾಳೆ ಬೆಳಗ್ಗೆನೂ ಕರ್ಕೊಂಬರ್ತೀನಿ. ಇವಾಗ ನೋಡು ಫಸ್ಟ್ ಲೈಟಿಂಗ್ಸ್ ಚೆನ್ನಾಗಿರೋದು ಕ್ರಿಸ್ಮಸ್ ಟೈಮಲ್ಲಿ. ಬೆಳಗ್ಗೆ ಯಾವನು ನೋಡಲ್ಲ, ಬೆಳಿಗ್ಗೆನೆ ನೋಡಿದೆ. ಕಡೆ ಹೋಗಿ ಹಾಕ್ಸ್ಕೊತೀಯಾ ಬಾ. ಸಾಂತಾ ಕ್ಲಾಸ್ ವಿಲೇಜಲ್ಲಿ ಇದ್ದೀನಿ. ಸಾಂತಾ ಬ್ಲೆಸ್ಸಿಂಗ್ ಇದೆ ನನಗೆ. ಬನ್ನಿ ಫ್ರೆಂಡ್ಸ್, ಸಾಂತಾ ಕ್ಲಾಸ್ ಮೀಟ್ ಸಾಂತಾ. ಇಲ್ಲಿ ಹೋದ್ರೆ ಸಾಂತಾ ಮೀಟ್ ಮಾಡ್ಬೋದಂತೆ. ಈ ಹುಡುಗಿ ಅಂತೂ ಕುಯ್ ಅಂತವಳೆ. ನಮಗೆ ಮುಂದೆ ಕಲರ್ ಅವ್ರ ಕಾಣಿಸ್ತಾ ಇದೆ ಎಲ್ಲ ಮರದ ಮೇಲೆ. ನೋಡಿ ನೋಡಿ ನಾವೆಂತ ಲಕ್ಕಿ. ಹೋಗಿದ್ಗಡೆ ನಾಟ್ ಜಸ್ಟ್ ಕೈ, ಮರನೂ ಆಗಿದೆ. ಎಷ್ಟು ಕ್ಲಿಯರ್ ಇದೆ ನೋಡಿ ಸ್ಕೈ ಇವತ್ತು. ಫೈನಲಿ ಲಂಚ್ ಕಮ್ ಡಿನ್ನರ್ ಮಾಡ್ತಾ ಇದೀವಿ. ಆಲ್ಮೋಸ್ಟ್ 4:10 ಇವಾಗ ಟೈಮು. ನಾವು ಟ್ರೆಕ್ ಮಾಡಿಕೊಂಡು ವಾಪಸ್ಸು ರವನ್ಯಾಮಿಗೆ ಬರೋ ಅಷ್ಟಲ್ಲಿ ಸಿಕ್ಕಾಪಟ್ಟೆ ಲೇಟ್ ಆಗಿತ್ತು. ಐ ವಿಲ್ ಎಂಡ್ ದಿಸ್ ವ್ಲಾಗ್ ಹಿಯರ್ ಬಿಕಾಸ್ ಇದು ತುಂಬ ಜಾಸ್ತಿ ಆಗಿದೆ. ಸಿ ಯು ಇನ್ ಅನದರ್ ವಿಡಿಯೋ. ಅಂಟಿಲ್ ದೆನ್ ಬಾಯ್. ಬಾಯ್ ಮಾಡ್ಬಿಡಿ. ನಾನು
ನಾನು ಏನು ಹೇಳಲ್ಲ ಬಿಬಿ, ಅದೇನು ಕ್ಲಾರಿಟಿ ಇಲ್ಲ ನಂಗೆ. ಎಲ್ಲ ಸಕ್ಕತ್ತಾಗಿದೆ ಕ್ಲಾರಿಟಿ. ಯಾಕೆ ನೀನು ಕುಯ್ ಅನ್ನೋದು? ನಾನು ಕುಯ್ ಅಂತಿಲ್ಲ, ನಂಗೆ ಬೆಳಗ್ಗೆ ಕರ್ಕೋವ, ನನಗೆ ಏನು ಇವಾಗ ಏನು ಹೇಳಕ್ಕಾಗಲ್ಲ, ಏನು ಕಾಣಲ್ಲ. ಬೆಳಗ್ಗೆ ಒಂದು 10 ಗಂಟೆಗೆ ಕರ್ಕೋವ ನೋಡು, ನಾನೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ.